ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ಲಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದು ಯಾವ ರೀತಿ, ಒಂದು ಸ್ವಿಚ್ ವರ್ಡು ತುಂಬಾ ಪವರ್ಫುಲ್ ಆಗಿರೋ ಸ್ವಿಚ್ ವರ್ಡ್ ಅಂತಲೇ ಹೇಳ್ಬೋದು. ಈ ಒಂದು ಸ್ವಿಚ್ ವರ್ಡ್ನ ನೀವು ಉಪಯೋಗಿಸ್ಕೊಂಡು 21 ಡೇಸು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ತುಂಬ ಈಸಿ ಮೆಥಡ್ನ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ 369, 555, 777, ಇನ್ನೂ ಸಾಕಷ್ಟು ಮ್ಯಾನಿಫೆಸ್ಟೇಷನ್ಗಳೆಲ್ಲ ಕೇಳ್ತಾ ಇರ್ತೀರ. ವಾಟರ್ ಮ್ಯಾನಿಫೆಸ್ಟೇಷನ್ ಆಗಲಿ, ಮಿರರ್ ಮ್ಯಾನಿಫೆಸ್ಟೇಷನ್ ಆಗಲಿ, ಸುಮಾರಷ್ಟಿದೆ ಮ್ಯಾನಿಫೆಸ್ಟೇಷನ್ಗಳಲ್ಲಿ. ಈಗ ಸ್ವಿಚ್ ವರ್ಡ್ನೇ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು, ನಮ್ಮ ಒಂದು ಆಸೆ ಬೇಡಿಕೆಗಳನ್ನ ಯಾವ ರೀತಿ ಈಡೇರಿಸ್ಕೋಬೋದು ಅಂತ ಇವತ್ತೊಂದು ನಿಮಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು 21 ಡೇಸ್ ಮಾಡಬೇಕು. ಸೊ ನೀವು ಮೊದಲನೇದಾಗಿ ಏನೇನಕ್ಕೋಸ್ಕರ ಈ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ಹೇಳ್ತೀನಿ. ಇದು ಎಲ್ಲ ರೀತಿಯೂ ಯೂಸ್ಫುಲ್ ಆಗುತ್ತೆ, ಇಂಥದ್ದೇ ಅಂತ ಅಲ್ಲ. ಲೈಕ್ ಮನಿ, ಅಥವಾ ನಿಮ್ಮ ಒಂದು ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು, ಅಥವಾ ಬಿಸ್ನೆಸ್ ಸಂಬಂಧಪಟ್ಟಿದ್ದು, ಜಾಬಿಗೆ ಸಂಬಂಧಪಟ್ಟಿದ್ದು, ಅಥವಾ ಏನೋ ಒಂದು ನನ್ನ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಗ್ರೋಯಿಂಗ್ ಕಾಣಿಸ್ಬೇಕು, ನಿಮ್ಮ ಒಂದು ಆಸೆ ಏನಿದೆ ಅದು ಆಲ್ರೆಡಿ ಆಗಿದೆ ಅಂತ ನೀವು ಒಂದು ವಿಶ್ನ ಬರೀಬೇಕಾಗುತ್ತೆ. ಸೊ ಈಗ ಲೈಕ್ ಜಾಬ್ ಅಂದರೆ, ಥ್ಯಾಂಕ್ ಯು ಯೂನಿವರ್ಸ್, ನಾನು ಇಚ್ಛೆ ಪಟ್ಟಾಗೆ ನನಗೊಂದು ಒಳ್ಳೆ ರೀತಿಯ ಜಾಬನ್ನು ನೀವು ನೀಡಿದ್ದಕ್ಕಾಗಿ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ಈ ಥರ. ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ನಾನು ಮಾಡ್ತಿರುವಂತಹ ಬಿಸ್ನೆಸ್ಸು ದಿನೇ ದಿನೇ ತುಂಬ ಚೆನ್ನಾಗಿ ಗ್ರೋಯಿಂಗ್ ಆಗ್ತಾಯಿದೆ, ನಾನು ಸಾಕಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಥರ. ಏನಾದರೂ ಅಷ್ಟೇ, ನಿಮ್ಮ ಒಂದು ವಿಶ್ ಏನಿದೆ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಒಂದು ಇಚ್ಛೆ ಏನಿತ್ತು ಅದು ಸಂಪೂರ್ಣವಾಗಿ ನೆರವೇರಿದೆ, ಥ್ಯಾಂಕ್ ಯು ಯೂನಿವರ್ಸ್, ಈ ಥರ. ಏನೇ ಒಂದು ವಿಶ್ ಆಗಲಿ ಎಲ್ಲದನ್ನೂ ಅಷ್ಟೇ ನೀವು ಆಲ್ರೆಡಿ ಆಗಿದೆ ಅಂತ ವಿಜುವಲೈಸೇಷನ್ ಮಾಡಿಕೊಂಡು, ಫಸ್ಟು ಏನೇ ಆಗಲಿ ನೀವು ಒಂದು ಜಾಗದಲ್ಲಿ ಕೂತ್ಕೊಬೇಕು, 1-2 ಮಿನಿಟ್ಸು ರಿಲ್ಯಾಕ್ಸ್ ಮೋಡಿಗೆ ಬರಬೇಕು. ಅದಾದ ನಂತರ ನಿಮ್ಮ ಒಂದು ವಿಶ್ ಏನಿದೆ ಕ್ಲಿಯರಾಗಿ ನೀವು ಫಸ್ಟು ಯೋಚನೆ ಮಾಡಬೇಕು. ನನಗೆ ಈಗ ಸದ್ಯಕ್ಕೆ ಒಂದು ವಿಶ್ ಇದೆ, ಯಾವ ಒಂದು ವಿಶ್ಶು ಫುಲ್ಫಿಲ್ ಆಗಬೇಕು ಅಂತ ಫಸ್ಟು ಕನ್ಫ್ಯೂಸ್ ಮೈಂಡ್ ಇರಬಾರ್ದು. ಸೊ ಫಸ್ಟು ಥಿಂಕ್ ಮಾಡಿ, ಓ ಇಲ್ಲ, ಈ ಒಂದು ವಿಶ್ ನನಗಿವಾಗ ಸದ್ಯಕ್ಕೆ ಆಗಬೇಕು, ನಾನು ಹಾಗಾಗಿ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ತೀನಿ ಅಂತ ಫಸ್ಟು ನಿಮ್ಮ ಒಂದು ವಿಶ್ನ ನೀವು ತಗೊಳ್ಳಿ. ಸೊ ಅದಾದಮೇಲೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು. ಓಕೆ, ನಾನು ಆಲ್ರೆಡಿ ನನ್ನ ಒಂದು ವಿಶ್ ಏನಿದೆ ಅದು ಆಲ್ರೆಡಿ ಆದರೆ ನಾನು ಯಾವ ರೀತಿ ಫೀಲ್ ಮಾಡ್ತೀನಿ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ, ಈ ಥರ ಆಲ್ರೆಡಿ ನೀವು ಥಿಂಕ್ ಮಾಡಬೇಕು. ಓಕೆನಾ? ಇದು ಫಸ್ಟು ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಿ. ಅದಾದ ನಂತರ ನೀವು ನಿಮ್ಮ ಒಂದು ವಿಶ್ನ ಬರೀಬೇಕು. ನೀವು ಸ್ಕ್ರಿಪ್ಟ್ ಥರ ಬರೆಯಂಗಿದ್ರೇ ಬರೀರಿ, ಅಥವಾ ನಾನು ಒಂದು ಸಿಂಪಲ್ಲಾಗಿ ಒಂದು 4-5 ಸೆಂಟೆನ್ಸಲ್ಲೇ ಮುಗಿಸ್ತೀನಿ ಅಂದರೆ ಆ ಒಂದು ವಿಶ್ನ ಬರೆದ್ಬಿಟ್ಟು ಈಗ ಒಂದು ಸ್ವಿಚ್ ವರ್ಡ್ನ ತೋರಿಸ್ತೀನಿ ನಾನು. ಆ ಸ್ವಿಚ್ ವರ್ಡ್ನ ನೀವು ಕೆಳಗಡೆ ಬರೀಬೇಕು. ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದ್ರೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗ್ರೀನಲ್ಲಿ ಬರೆದು ನೀವು ಅದಕ್ಕೊಂದು ಎನರ್ಜಿ ಸರ್ಕಲ್ನ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಫೋಲ್ಡ್ ಮಾಡಿ ನಿಮ್ಮ ಒಂದು ವಿಶ್ ಏನಿದೆ ಮತ್ತೆ 2 ಕೈನ ಮಧ್ಯದಲ್ಲಿ ಇಟ್ಕೊಂಡು, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿರೋದು. 2 ಕೈನ ಮಧ್ಯದಲ್ಲಿ ಇಟ್ಕೊಂಡು ಮತ್ತೆ ವಿಜುವಲೈಸೇಷನ್ ಮಾಡ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಈ ಒಂದು ಆಸೆಯನ್ನು ನೀವು ಒಂದು ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಯೂನಿವರ್ಸ್ಗೆ ಹೇಳಿ ಡೈಲಿ ಆ ಒಂದು ವಿಶ್ ಏನಿದೆ ಆ ಒಂದು ಸ್ಲಿಪ್ನ ಒಂದು ಬಾಕ್ಸಲ್ಲಿ ಇಡ್ತಾ ಹೋಗಿ. ವುಡನ್ ಬಾಕ್ಸ್ ಆಗಲಿ, ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ, ಇದಕ್ಕೆ ಅದೇ ಬಾಕ್ಸ್ ಬೇಕಂತ ಏನಿಲ್ಲ, ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿ ಅಷ್ಟೇ. ಪದೇ ಪದೇ ಯಾರಾದರೂ ಬಂದು ನೋಡೋ ಅಂಥದ್ದು, ಓಪನ್ ಮಾಡೋ ಅಂಥದ್ದು ಇರಬಾರ್ದು. ಒಂದು ಜಾಗದಲ್ಲಿ, ಈಗ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಒಂದು ಬುಕ್ಕು ಪೆನ್ನ ಹೇಗೆ ಸಪ್ರೇಟಾಗಿ ಇಟ್ಟಿರ್ತೀರ, ಸೊ ಅದೇ ಪ್ಲೇಸಲ್ಲಿ ನೀವು ಒಂದು ಒಳ್ಳೆ ಜಾಗದಲ್ಲಿ ಆ ಒಂದು ಬಾಕ್ಸ್ನ, ಏನೋ ಒಂದು ವಿಶ್ ಇದೆ ಆ ಬರೆದಿರೋ ಬಾಕ್ಸ್ನ ಡೈಲಿ ನೀವು ಎತ್ತಿಡಬೇಕು. ಇದನ್ನು ನೀವು 21 ಡೇಸ್ ಮಾಡಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ನೋಡ್ಕೊಂಬರೋಣ. ನೋಡಿ, ಏನದು ಪವರ್ಫುಲ್ ಆಗಿರೋ ಸ್ವಿಚ್ ವರ್ಡು ಅಂದರೆ ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್. ಇನ್ನೊಂದ್ಸಲಿ ನೋಡ್ಕೊಳ್ಳಿ, ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್. ಸೊ ಇದೇ ಒಂದು ಪವರ್ಫುಲ್ ಆಗಿರುವಂತಹ ಸ್ವಿಚ್ ವರ್ಡ್ ಆಗಿರುತ್ತೆ. ಸೊ ಇದನ್ನು ನಾವು ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ನ ಮತ್ತಷ್ಟು ಪವರ್ಫುಲ್ಲಾಗಿ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತಿರೋದು. ಇವಾಗ ನೋಡಿದ್ರಿ ಅಲ್ವಾ, ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್. ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾವ ರೀತಿ ಈ ಒಂದು ಪವರ್ಫುಲ್ ಆಗಿರೋ ಸ್ವಿಚ್ ವರ್ಡ್ನ ನಾವು ಉಪಯೋಗಿಸ್ಕೊಂಡು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ. ನೋಡಿ, ಮೊದಲನೇದಾಗಿ ನೀವು ಒಂದು ಸ್ವಿಚ್ ವರ್ಡ್ನ ಉಪಯೋಗಿಸ್ಕೊಂಡು ನಾನೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂತ ಆದರೆ, ಫಸ್ಟು ನೀವು ನಿಮ್ಮ ಹತ್ರ ಒಂದು ದೀಪನ ಹಚ್ಚಿಟ್ಕೊಳ್ಳಿ. ಇದು ಏನಂದರೆ ಒಂದು ಅಗ್ನಿ ತತ್ವದ ಸಂಕೇತ ಆಗಿರುತ್ತೆ. ನೀವು ಮಾಡುವಂತಹ ಒಂದು ಮ್ಯಾನಿಫೆಸ್ಟೇಷನ್ಗೆ ಒಂದು ಎಕ್ಸ್ಟ್ರಾ ಪವರ್ ಕೊಡುತ್ತೆ. ಹಾಗಾಗಿ
ನಾವು ಏನು ಮಾಡಬೇಕು, ಮೊದಲನೇದಾಗಿ ಈ ಒಂದು ಮಣ್ಣಿನ ದೀಪನ ಅಥವಾ ಯಾವ ದೀಪ ಆದರೂ ಪರವಾಗಿಲ್ಲ, ನೀವು ಬೇಕಾದ್ರೆ ಕ್ಯಾಂಡಲ್ನ ಉಪಯೋಗ ಪಡಿಸ್ಕೋಬೋದು. ಆದರೆ ಮಣ್ಣಿನ ದೀಪ ಆಗಲಿ ಮನೆ ದೀಪ ಆಗಲಿ ಉಪಯೋಗ ಪಡಿಸ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ನಾನು ಮಣ್ಣಿನ ದೀಪನ ಇಟ್ಕೊಂಡಿದ್ದೀನಿ. ಪ್ರತಿ ಸಲ ಅಷ್ಟೇ, ನೀವೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನೀವು ಆಗಿನ ಟೈಮಲ್ಲಿ ದೀಪನ ಹಚ್ಚಿ ಮಾಡೋದ್ರಿಂದ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ನೇ ಸಿಗುತ್ತೆ ನಿಮಗೆ ಆಗಿನ ಟೈಮಲ್ಲಿ. ಹಾಗಾಗಿ ಸೊ ಇದು ಚೆನ್ನಾಗಿರುತ್ತೆ. ನೀವೊಂದು ಒಳ್ಳೆ ಪವರ್ಫುಲ್ ಆಗಿರೋ ಸ್ವಿಚ್ಗಳನ್ನ ನಾನು ಉಪಯೋಗ ಮಾಡ್ಕೊಂಡು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಂದರೆ ಮೊದಲನೇದಾಗಿ ದೀಪನ ಹಚ್ಚಿಟ್ಕೊಳ್ಳಿ. ಅದಾದ ನಂತರ ನೀವು ನಿಮ್ಮ ಒಂದು ವಿಷ್ ಏನಿದೆ ಆಲ್ರೆಡಿ ಈ ಒಂದು ಸ್ಲಿಪ್ನಲ್ಲಿ ಬರ್ಕೊಳ್ಳಿ. ನೋಡಿ, ಯೆಲ್ಲೋ ಕಲರ್ ಸ್ಲಿಪ್ಪಲ್ಲಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗಿನ ಆರಾಮ್ಸೆ ನಿಮಗೆ ಯೆಲ್ಲೋ ಕಲರ್ ಶೀಟೆಲ್ಲ ಸಿಗುತ್ತೆ, ಸ್ಮಾಲಾಗಿ ಕಟ್ ಮಾಡಿಕೊಂಡ್ರು ಸಾಕು. ನೀವು ಒಂದು ಸ್ಲಿಪ್ಪಲ್ಲಿ ನಿಮ್ಮ ಒಂದು ವಿಶ್ನ ಬರೀರಿ. ಫಸ್ಟ್ ಏನೊಂದು ವಿಶ್ ಇದೆ ಅದು ಆಲ್ರೆಡಿ ಆಗಿದೆ ಅಂತ ಬರೆದ್ಬಿಟ್ಟು ಸೊ ಅದ್ರ ಕೆಳಗಡೆ ನೀವು ಏನು ಮಾಡಬೇಕು, ಈ ಒಂದು ಸ್ವಿಚ್ ವರ್ಡ್ನ ಬರೀಬೇಕು. ಯಾವ ಕಲರ್ ಪೆನ್ನಲ್ಲಿ? ಗ್ರೀನ್ ಕಲರ್ ಪೆನ್ನಲ್ಲಿ. ಓಕೆನಾ? ಬ್ಲೂ ಕಲರಲ್ಲಿ ನಿಮ್ಮ ವಿಶ್ನ ಬರೀರಿ ಫಸ್ಟು. ಮೊದಲನೇದಾಗಿ ಬ್ಲೂ ಕಲರ್ ಪೆನ್ನಲ್ಲಿ ನಿಮ್ಮ ಒಂದು ವಿಶ್ ಏನಿದೆ ಅದು ಆಲ್ರೆಡಿ ಆಗಿದೆ ಅಂತ ಬರೆದು ನಂತರ ನೀವು ಅದ್ರ ಕೆಳಗಡೆ ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್ ಅನ್ನೋ ಒಂದು ಸ್ವಿಚ್ ವರ್ಡ್ನ ನೀವು ಒಂದು ಗ್ರೀನ್ ಕಲರಲ್ಲಿ ಬರಿಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ಲ, ರೈಟ್ ಯುವರ್ ವಿಶ್. ಸೊ ನಿಮ್ಮ ಒಂದು ವಿಶ್ ಏನಿದೆ ಅದನ್ನು ಬರೀರಿ. 1 ಲೈನಲ್ಲಿ ಬರಿತೀರೋ, 2 ಲೈನಲ್ಲಿ ಬರಿತೀರೋ, 3 ಲೈನಲ್ಲಿ ಬರಿತೀರೋ ನಿಮ್ಮ ಇಷ್ಟ. ಒಂದು ವಿಶ್ ಏನಿದೆ ಫಸ್ಟ್ನೇದಾಗಿ ಆ ಒಂದು ವಿಶ್ನ ಬರೆದು ಅದಾದ ನಂತರ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ಓಕೆನಾ? ಯಾವ ಪೆನ್ನಲ್ಲಿ? ಬ್ಲೂ ಪೆನ್ನಲ್ಲಿ. ಇದಾದ ನಂತರ ಏನು ಮಾಡ್ತೀರಾ, ಅದ್ರ ಕೆಳಗಡೆ ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್, ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್ ಅಂತ ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ನೀವು ಬರೆದು ಅದಕ್ಕೆ ಒಂದು ಎನರ್ಜಿ ಸರ್ಕಲ್ ಅಂದ್ರೇನೋ ಈ ಥರ ಒಂದು ರೌಂಡ್ ಅಷ್ಟೇ, ಈ ಒಂದು ಸರ್ಕಲ್ನ ಹಾಕ್ಬಿಟ್ರೆ ಆಯಿತು. ಓಕೆನಾ? ಈ ಥರ ಒಂದು ಚಿಕ್ಕ ಶೀಟ್ನಲ್ಲಿ ಬರೆದ್ಬಿಟ್ಟು ಇದರಲ್ಲಿ ನೋಡಿ, ಈ ಥರದ್ರಲ್ಲಿ ಬರೆದು ಫೋಲ್ಡ್ ಮಾಡಿ ಏನು ಮಾಡ್ತೀರಾ, ಈ ಶೀಟ್ನ ಒಂದು ಬಾಕ್ಸಲ್ಲಿ 21 ಡೇಸ್ ಇಡಬೇಕು ನೀವು. ಗೊತ್ತಾಯ್ತಾ? ಸೊ ಎಷ್ಟು ದಿನ ಇಡ್ತೀರಾ? 21 ಡೇಸ್ ನೀವು ಬಾಕ್ಸಲ್ಲಿ ಬರೆದು ಇಡಬೇಕು. ಓಕೆನಾ? ಇದಾದಮೇಲೆ ನೀವು ವಿಜುವಲೈಸೇಷನ್ ಮಾಡ್ಕೊಬೇಕು. ಆ ಒಂದು ಸ್ಲಿಪ್ನ ಒಂದು ಬಾಕ್ಸ್ಗೆ ಇಟ್ಬಿಟ್ಟು ದೀಪದ ಎದುರುಗಡೆ ಇಟ್ಬಿಟ್ಟು ಕಣ್ಣು ಮುಚ್ಕೊಂಡು ವಿಜುವಲೈಸೇಷನ್ ಮಾಡಿ. ಏನಂತ? ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಒಂದು ಏನು ಬರೆದಿದ್ದೀನಿ ಈ ಒಂದು ವಿಶ್ನ ನೀವು ಆಲ್ರೆಡಿ ಫುಲ್ಫಿಲ್ ಮಾಡಿದ್ದೀರಾ. ನಿಮ್ಮಲ್ಲಿರುವಂತಹ ಈ ಒಂದು ಅತ್ಯದ್ಭುತವಾದಂತಹ ಶಕ್ತಿಗೆ, ಆಶೀರ್ವಾದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವೇನು ಮಾಡಬೇಕು, ನಿಮ್ಮ 2 ಕೈನ ಮಧ್ಯದಲ್ಲಿ ಇಟ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಒಂದು ಶೀಟ್ನ ತಗೊಳ್ಳಿ ಫಸ್ಟ್. ಓಕೆನಾ? ಒಂದು ಪೇಪರ್ ದೊಡ್ಡದಾಗಲಿ ಚಿಕ್ಕದಾಗಲಿ ಒಂದು ತಗೊಂಡು ಫಸ್ಟು ಅದರಲ್ಲಿ ನಿಮ್ಮ ಒಂದು ವಿಶ್ ಏನಿದೆ ಅದು ಆಲ್ರೆಡಿ ಆಗಿದೆ ಅಂತ ಬರೆದು ಅದ್ರ ಕೆಳಗಡೆ ನಾನು ಹೇಳಿರುವಂತಹ ಸ್ವಿಚ್ ವರ್ಡ್ ಬರೀರಿ. ಏನು? ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್ ಅಂತ ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದು ಅದ್ರ ಸುತ್ತ ಒಂದು ಸರ್ಕಲ್ ಬರೀರಿ. ಅದೇನಂದರೆ ಎನರ್ಜಿ ಸರ್ಕಲ್. ಓಕೆನಾ? ಸೊ ಅದನ್ನು ಬರೆದ್ಬಿಟ್ಟು ನೀವು ಫೋಲ್ಡ್ ಮಾಡಿ ನಿಮ್ಮ 2 ಕೈ ಮಧ್ಯದಲ್ಲಿ ಇಟ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿರುವಂತಹ ಒಂದು ಅತ್ಯದ್ಭುತವಾದಂತಹ ಶಕ್ತಿಯಿಂದ ನನ್ನ ಒಂದು ಇಚ್ಛೆ ಏನಿದೆ, ನನ್ನ ಒಂದು ಆಸೆ ಅಥವಾ ಈ ಒಂದು ವಿಶ್ ಏನಿದೆ ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅತ್ಯದ್ಭುತವಾದಂತಹ ಒಂದು ಬ್ಲೆಸ್ಸಿಂಗ್ ಅಂದರೆ ಆಶೀರ್ವಾದವನ್ನು ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಣ್ಣು ಮುಚ್ಕೊಂಡು ವಿಜುವಲೈಸೇಷನ್ನ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕಂತ ಒಂದು ಬಾಕ್ಸ್ ಬರುತ್ತೆ. ಯಾಕಂದರೆ 21 ಡೇಸ್ ನೀವು ಡೈಲಿ ಒಂದೊಂದು ಸ್ಲಿಪ್ನ ಹಾಕ್ತಾ ಬರೀಬೇಕು. ಡೈಲಿ ಅದೇ ವಿಶ್ನ ಬರೀಬೇಕು ರಿಪೀಟೆಡ್ಡಾಗಿ. ಅದ್ರ ಕೆಳಗಡೆ ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್ ಅಂತ ಒಂದು ಸ್ವಿಚ್ ವರ್ಡ್ನ ಬರೀಬೇಕು, ಎನರ್ಜಿ ಸರ್ಕಲ್ನ ಹಾಕಬೇಕು ಮತ್ತು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಅದಾದ ನಂತರ ನೀವು ಬಾಕ್ಸಿಗೆ ಹಾಕಬೇಕು. ಸೊ ಇದನ್ನು ನೀವು 21 ಡೇಸ್ ಮಾಡಬೇಕು. ಸೊ 21 ಡೇಸ್ ಮಾಡಿದ್ಮೇಲೆ ಏನು ಮಾಡಬೇಕು, ಅಷ್ಟು ಶೀಟ್ಗಳನ್ನ ತೆಗೆದು ನೀವು ಬರ್ನ್ ಮಾಡಬೇಕು. ಸೊ ಈ ಒಂದು ವಿಶ್ನೆಲ್ಲ ಆಗಿದೆ, ಕಂಪ್ಲೀಟಾಗಿ ಫುಲ್ಫಿಲ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದೊಂದೇ ಶೀಟ್ನ ನೀವು ಬರ್ನ್ ಮಾಡ್ತಾ ಔಟ್ಸೈಡ್ನ ತಗೊಂಡೋಗಿ ಬ್ಲೋ ಮಾಡಿ. ಯೂನಿವರ್ಸ್ ಹತ್ರ ನಾನು ಸಂಪೂರ್ಣವಾಗಿ ನನ್ನ ಒಂದು ವಿಶ್ ಏನಿದೆ ಅದು ಆಲ್ರೆಡಿ ಒಪ್ಸಿದ್ದೀನಿ, ಇದು ಆಲ್ರೆಡಿ ಸಕ್ಸಸ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮಾಡಬೇಕು. ಇದು ಏನು 21 ಡೇಸು. ಸೊ ಈ ಒಂದು ಸ್ವಿಚ್ ವರ್ಡ್ ಏನಿದೆ ಇದನ್ನು ನೀವು ಪದೇ ಪದೇ ಚಾಟಿಂಗ್ ಮಾಡ್ತಾ ಹೋಗಿ. ಏನಂದರೆ ನಾವು ಎಷ್ಟು ಸಲ ಈ ಒಂದು ಸ್ವಿಚ್ ವರ್ಡ್ನ ಪದೇ ಪದೇ ಬರಿತೀವಿ ಅಥವಾ ಪದೇ ಪದೇ ಚಾಟ್ ಮಾಡ್ತೀವಿ. ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್, ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್ ಅಂತ
ಡೈಲಿ 21 ಸಲ ಸ್ವಲ್ಪ ಚಾಟಿಂಗ್ ಮಾಡ್ತಾ ಹೋಗಿ. ಏನಾಗುತ್ತೆ, ರೈಟಿಂಗ್ ಮಾಡೋದ್ರಿಂದ, ಚಾಟಿಂಗ್ ಮಾಡೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೊಂದು ಆ ನೆಗೆಟಿವಿಟಿ ಎಮೋಷನ್ಸ್ ಆಗಲಿ, ಥಾಟ್ಸ್ ಆಗಲಿ ಎಲ್ಲ ರಿಮೂವ್ ಆಗಿ ನಿಮಗೊಂದು ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಹಾಗಾಗಿ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ಪದೇ ಪದೇ ಅದ್ರ ಬಗ್ಗೆ ಥಿಂಕ್ ಮಾಡೋದು ಅಥವಾ ಚಾಟಿಂಗ್ ಮಾಡೋದು, ರೈಟಿಂಗ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆ ರೀತಿ ಪರಿಣಾಮ ಬೀರ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಸ್ವಿಚ್ ವರ್ಡ್ಗಳನ್ನ ಆಗಲಿ, ಒಂದು ವಿಶಸ್ ಆಗಲಿ, ಏನಾದರೂ ಅಷ್ಟೇ ಆದಷ್ಟು ಬರಿತಾ ಹೋಗಿ, ಚಾಟಿಂಗ್ ಮಾಡ್ತಾ ಹೋಗಿ, ತುಂಬ ಚೆನ್ನಾಗಿ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ಡಿವೈನ್ ಆರ್ಡರ್ ಮ್ಯಾಜಿಕ್ ಡನ್ ನನ್ನ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.